ಸರಿಯಾಗಿ ಇದು ರೆಡಿ ಆಗೋ ದರ್ಶನಕ್ಕೆ ಹೋಗು ಬಾ ಇದೇ ಆಗೋಯ್ತು. ಮಧ್ಯದಲ್ಲಿ ಕ್ಯಾಪಲ್ಲಿ ಸ್ವಲ್ಪ ವಿಡಿಯೋ ಮಾಡು. ಎ ಸಿ ಬಸ್ ಇದು ತೋರಿಸ್ತೀನಿ ಹೇಗಿದೆ ಅಂತ. ಸಿಕಂದ್ರಾಬಾದಿಂದ ಶ್ರೀಶೈಲಂಗೆ ಒಬ್ಬರಿಗೆ 830 ರೂಪಾಯಿ ಟಿಕೆಟು. ಸರಿ 800 680 ರೂಪಾಯಿ ಟಿಕೆಟ್. 680 ರೂಪಾಯಿ 1360 ಅಲ್ಲ, 680 ರೂಪಾಯಿ ಒಬ್ಬರಿಗೆ ಟಿಕೆಟು. ಚೆನ್ನಾಗಿದೆ. ನಾರ್ಮಲ್ ಬಸ್ಸಲ್ಲಿ ಹೋದ್ರೆ ಏನು ಗೊತ್ತಾ, ಬಿಸಿಲು ಜಾಸ್ತಿ ಈ ಕಡೆ, ಮತ್ತು ಕಿಟಕಿ ತಗೊಂಡ್ರೆ ಗಲಾಟೆಗಳು ಮಾಡ್ತಾರೆ. ಯಾವೆಲ್ಲ ಯಾಕೆ ಬೇಕು ಅಂದ್ಬಿಟ್ಟು ಎ ಸಿ ಬಸ್ಸೇ ನೋಡೋಣ ಅಂದ್ಬಿಟ್ಟು ಎ ಸಿ ಬಸ್ಗೆ ಬಂದ್ವಿ. ಚೆನ್ನಾಗಿದೆ, ಇದು ಒಂಥರ ಎಕ್ಸ್ಪೀರಿಯೆನ್ಸು. ಕ್ಲೀನರು ನೋಡಿ ಹಿಂದೆ ಎಷ್ಟು ಹಿಂದಕ್ಕೆ ಹೋಗ್ಬೋದು. ಮುಂದೆ ತೋರಿಸ್ತೀನಿ ಬಸ್ ಹೆಂಗಿದೆ ಅಂತ. ಎದುರುಗಡೆ ಇರೋ ನಮ್ಮ ಲಗೇಜೆಲ್ಲ ಏನಾಗ್ಬೇಡ. ಟಿಲ್ಲು ಮೂವಿ ಕೇಳಿಸ್ತಲೇ ಇಲ್ಲ. ಓನ್ಲಿ ಪಿಕ್ಚರ್ ಅಷ್ಟೇ, ನೋ ಆಡಿಯೋ. ನೋಡಿದ್ರಲ್ಲ ಇಷ್ಟೇ ಇರೋದು. ಸಾರಿ ಬಸ್ಸು ಅಲ್ಲದ್ರಲ್ಲೆಲ್ಲ ಶಿರಡಿದೊಂದು ವಿಡಿಯೋ ಮಾಡಲಿಲ್ಲ. ಶಿರಡಿ ರೂಮ್ದು ಮನೇಲಿ ಹಾಕ್ಕೊಂಡು ಪರ್ ಡೇ 650 ರೂಪೀಸು. ಚೆನ್ನಾಗಿತ್ತು ರೂಮ್ ಎಲ್ಲ. ಪಾಪ ಕೇಳ್ದಾಗೆಲ್ಲ ಕಾಫಿ ಟೀ ಮಾಡಿಕೊಡೋರು. ಬಿಸಿಲು ಮಕ್ಕಳೇ ಹೊಡಿತಾ ಇದ್ದಾರೆ ಸಿಕ್ಕರೆ ಅಂತ. ಅದೇ ನನ್ನ ಮನೆಯಿಂದ ಮನೆ ಬಿಟ್ಟು 5ನೇ ತಾರೀಕು ಅನ್ಸುತ್ತೆ ಹೊರಟಿದ್ದು. ಇವತ್ತು ತಾಳೆ ಡೇಟ್ ಎಷ್ಟು? 11ನೇ ತಾರೀಕು ಅಲ್ಲ 12, 11 ಅಲ್ಲ 12 ಇವತ್ತು. ಇದು 7 ದಿವಸ ಆಯ್ತು ಇವತ್ತಿಗೆ. ಇನ್ನೂ ಜರ್ನಿಲೇ ಇದ್ದೀವಿ. ಇನ್ನು ನಾಳೆ ಕಾಳಹಸ್ತಿ ದರ್ಶನ ಮುಗಿಸ್ಕೊಂಡು, ಅಲ್ಲ ಶ್ರೀಶೈಲಂ ದರ್ಶನ ಮುಗಿಸ್ಕೊಂಡು ಕಾಳಹಸ್ತಿ ಹೋಗಬೇಕು. ಕಾಳಹಸ್ತಿಯಿಂದ ಬೆಂಗಳೂರು. ಸೊ ಕಾಳಹಸ್ತಿ ಸ್ಕಿಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹುಷಾರಿಲ್ಲ, ಒಂದು ಕಾಲು ತುಂಬ ಪೇನ್ ಇದೆ. ನೋಡೋಣ ಹೆಂಗಾಗುತ್ತೋ ಹಿಂಗೆ ಮಾಡೋಣ. ರಾಜ್ಯ ಆದರೆ ರೀಚ್ ಮಾಡ್ತೀನಿ ಕಳಿಸ್ತೀನೋ, ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಬಾಯ್ 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 ಬಿಡ್ತೀನಿ ಅಷ್ಟೇ. ಇದು ಶ್ರೀಶೈಲಂಗೆ ಬಸ್ಸಲ್ಲಿ ಸಿಕಂದ್ರಾಬಾದು ಹೈದ್ರಾಬಾದ್ ಕಡೆಯಿಂದ ಬಂದರೆ ಹೋಗೋ ರೂಟ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ ರೋಡು. ನನಗೆ ರೋಡ್ ನೋಡ್ತಿದ್ರೆ ಮಲೆಬಾದಪ್ಪನ ಬೆಟ್ಟನೇ ನೆನಪಾಗ್ತೈತಿ. ಸೇಮ್ ಮಲೆಬಾದಪ್ಪನ ಬೆಟ್ಟನ ಹೆಂಗ್ ಹತ್ತುತ್ತೀವೋ ಹಂಗ್ ಹತ್ತುತ್ತಾ ಇದ್ದೀವಿ ಇಲ್ಲಿ. ಹೆಸರು ಏನು ಅಂತ ಕೇಳೋಣ ಇಲ್ಲಿ. ಭಯ್ಯ ನೇಮ್ ಕಾ? ಮನನೂರ್ ಅಂತ. ಹೇಗಿದೆ ನೋಡಿ. ನಲ್ಲಮಲ್ಲ ಫಾರೆಸ್ಟ್. ಎಣ್ಣೆ ಮಿಲ್ಸ್ ಇದು. ನಮ್ದು ಎಮ್ಮೆ ಮಿಲ್ಸ್ ಮಲೆಮದಪ್ಪ. ಇದು ಎಣ್ಣೆ ಮಿಲ್ಸ್ ಶಾರ್ಟ್ ಆಗಿ ನಲ್ಲನೂರು ಏನೋ ಸಮಥಿಂಗ್ ಹೇಳಿದ್ರು. ಬಸ್ ನೋಡಿ, ಡ್ರೈವರ್ ಕಮ್ ಕಂಡಕ್ಟರ್ ಎರಡು ಟಿಕೆಟ್ ಅವರೇ ಇಶ್ಯೂ ಮಾಡೋದು.
ಸೊ ನಾವು ಪಂಢರಪುರದಿಂದ ಟ್ರೈನ್ ಬುಕ್ ಮಾಡಿದ್ವಿ. ನಾನು ಬುಕ್ ಮಾಡ್ತಾಯಿದ್ದಿದ್ದು ಇಂಡಿಗೋ ಆ್ಯಪಲ್ಲಿ ಎಲ್ಲ ಥರದ್ದು ಸಿಗುತ್ತೆ. ಸೊ ನಾನು ಅದರಲ್ಲೇ ಕಮ್ಮಿ ಬಜೆಟಲ್ಲಿ AC 3B ಕೋಚ್ನ ಹೇಗೆ ಬುಕ್ ಮಾಡೋದು ಅಂತ ನಿಮ್ಗೆ ಹೇಳಿದ್ದೆ, ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಸೊ ಅಲ್ಲಿಂದ ಪಂಢರಪುರದಿಂದ ಬೆಳಗ್ಗೆ 6 ಗಂಟೆಗೆ ಸಿಕಂದ್ರಾಬಾದ್ ಬರಬೇಕಾಗಿದ್ದು ಟ್ರೈನು 12:30 ಆಯಿತು. ಯಾಕಂದರೆ ನೈಟ್ ಬಂದಿದ್ದೇ ನೈಟ್ 6 ಗಂಟೆ ಇದ್ದಿದ್ದು ಟ್ರೈನ್ 10:30ಗೆ ಬಂತು ಅಲ್ಲಿಗೆ ಪಂಢರಪುರಕ್ಕೆ. ಸೊ ಹಂಗಾಗಿ ಲೇಟ್ ಆದ್ದರಿಂದ ಎಲ್ಲನೂ ಟೈಮಿಂಗ್ಸು, ನಮ್ಮ ಟೈಮ್ ಟೇಬಲ್ಲು, ನಮ್ಮ ಪ್ಲ್ಯಾನಿಂಗು ಎಲ್ಲ ಹಾಳಾಯಿತು ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆ 6ಗೆ ಬಂದಿದ್ದರೆ ನಾವು ಮಧ್ಯಾಹ್ನದಷ್ಟೇ ಶ್ರೀಶೈಲಮ್ಗೆ ಹೋಗ್ತೀವಿ. ಶ್ರೀಶೈಲಮ್ಗೆ ಹೋಗ್ಬಿಟ್ಟು ಫುಲ್ ವಿಡಿಯೋ ಮಾಡ್ಕೊಂಬಿಡೋಣ, ನೆಕ್ಸ್ಟ್ ದರ್ಶನ ಮುಗಿಸ್ಕೊಂಡು ಹೊರಡೋಣ ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು. ಬಟ್ ಎಲ್ಲ ಡಿಲೇ ಆಗೋಯ್ತು, ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಹಂಗಾಗುತ್ತೆ. ಮತ್ತು ಅಲ್ಲಿಂದ ಸೀದಾ ನಾವು ಸಿಕಂದ್ರಾಬಾದಿಂದ ನಾವು ನೆಕ್ಸ್ಟ್ ಹೋಗಿದ್ದು ಸೆಂಟ್ರಲ್ ಬಸ್ ಸ್ಟಾಪ್ ಅಂತ ಅದು ಹೆಸರು. ಸೆಂಟ್ರಲ್ ಬಸ್ ಸ್ಟಾಪ್ ಅಂದರೆ ಯಾರು ಬೇಕಾದ್ರೂ ಕರ್ಕೊಂಡು ಹೋಗ್ತಾರೆ, ಆಟೋದವ್ರು ಕೇಳಿದ್ರೆ. ಸೆಂಟ್ರಲ್ ಬಸ್ ಸ್ಟಾಪು ರೈಲ್ವೆ ಸ್ಟೇಷನಿಂದ 3 ಕಿಲೋಮೀಟ್ರ್ ಇದೆ. 3 ಕಿಲೋಮೀಟ್ರ್ ಕರೆಕ್ಟಾಗಿ 3 ಕಿಲೋಮೀಟ್ರ್ ಇದೆ. ಅಲ್ಲಿಗೆ ಹೋಗಿದ ತಕ್ಷಣ ಅಲ್ಲಿ ಇವು ಕೇಳಿದ್ವಿ ಆಫೀಸ್ಗೆ ಹೋಗ್ಬಿಟ್ಟು ಶ್ರೀಶೈಲಮ್ಗೆ ಎಷ್ಟನೇ ನಂಬರ್ ಅಂತ. ಅವ್ರು ಹೇಳಿದ್ರು 33ಗೆ ಹೋಗಿ ಅಂತ. ಸೊ ನಾವು 33ಗೆ ಹೋದ ತಕ್ಷಣ ಅಲ್ಲಿ ಬಸ್ ನಿಂತಿತ್ತು, ಆಲ್ರೆಡಿ ನಿಂತಿತ್ತು, AC ಬಸ್ ನಿಂತಿತ್ತು. ನಾವು ಫಸ್ಟೇ ಕೇಳಿದ್ವಿ AC ಬಸ್ಸೇ ಬೇಕು, ಇದಕ್ಕೆ ಎಲ್ಲಿ ಸಿಗುತ್ತೆ, ಎರಡೂ ಅಲ್ಲೇ ಬರುತ್ತೆ ಹೋಗಿ ಅಂತ ಹೇಳಿ ಕಳಿಸಿದ್ರು. ಸೊ 2 ಅಲ್ಲೇ ಬಂದ್ರಿಂದ ನಾವು ಅಲ್ಲಿಗೆ ಹೋದ್ವಿ, ಸಿಕ್ತು. ನಾವೇನು ಅಂದ್ಕೊಂಡ್ವಿ, ಅವರು 5 hours ಅಂದ್ರಲ್ಲ, 1 o'clock ಹತ್ತಿದ್ದೀವಿ. ನಾವು ಹತ್ತಿದ ತಕ್ಷಣ ಗಾಡಿ ಬಿಡ್ತು. ಇನ್ನೊಂದು ಸ್ವಲ್ಪ ಲೇಟಾಗಿರೋ ನಮ್ಗೆ ಆ ಬಸ್ ಸಿಗ್ತಾ ಇರಲಿಲ್ಲ. 1 o'clock ಅಂದ್ರೆ ಒಂದು 6 o'clock ಅಷ್ಟಕ್ಕೆ ಹೋಗ್ತೀವಿ, ಪರವಾಗಿಲ್ಲ ನೈಟ್ ವಿಡಿಯೋ ಮಾಡೋಣ ಅಂತ ನಾವು ಅಂದ್ಕೊಂಡ್ವಿ. ಏನು ಮಾಡ್ತೀರಾ, ಅಲ್ಲೂ ನಮ್ಮದು ಮಿಸ್ ಆಗೋಯ್ತು. ಏನು ಮಾಡೋದು, ಹೋಗಿದ್ದೆ ಆಲ್ರೆಡಿ 8:30 9 ಗಂಟೆ ಹತ್ರ ಆಗಿಬಿಟ್ಟಿತ್ತು ನಮ್ಮ ಬಸ್ ರೀಚ್ ಆಗೋ ಅಷ್ಟಕ್ಕೆ. ಮಧ್ಯದಲ್ಲಿ ಒಂದು ಕಡೆ ಊಟಕ್ಕೆ ನಿಲ್ಲಿಸಿದ್ರು, ಊಟ ಮಾಡ್ಕೊಂಡ್ವಿ. ನಾವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಊಟ ಮಾಡಿಕೊಂಡು ನಮಗೆ ಇನ್ನೊಂದೇನು ಅಂತ ಅಂದರೆ ಬಸ್ಸು ಇದು ನಮ್ಮ ಶ್ರೀಶೈಲಮ್ಮಲ್ಲಿ ನಮಗೆ ರೂಮ್ ಸಿಕ್ಕಿರಲಿಲ್ಲ. ಯಾಕಂದರೆ ಏನೋ ಸಂಕ್ರಾಂತಿ ಹಬ್ಬ ಇದರಿಂದ ತುಂಬ ರಶ್ ಇತ್ತು, ಹಂಗಾಗಿ ಯಾವ ರೂಮ್ಸು ಸಿಕ್ಕಿರಲಿಲ್ಲ. ನಮಗೆ ಸಿಕ್ಕಿದ್ದೇ ರೂಮು ಅಲ್ಲಿಂದ ಒಂದು 5 kilometers ಡಿಸ್ಟೆನ್ಸಲ್ಲಿ ಸಿಕ್ತು. ನಾನು ರೂಮ್ ಬುಕ್ ಮಾಡಿದ್ದು ಯಾತ್ರಾ.com ಎಲ್ಲ ಥರ ಟೆಂಪಲ್ಸ್ಗೆ ಹೋಗ್ತಿದ್ದೀರಾ ಅಂದರೆ ಅಲ್ಲೇ ನಿಯರ್ ಯಾವ್ಯಾವ ಹೋಟೆಲ್ಸ್ ಇದೆ, ರೂಮ್ ಸಿಗುತ್ತಾ, ಅವೈಲಬಲ್ ಇದೆಯಾ, ಮತ್ತು ದರ್ಶನ ಟಿಕೆಟು ಎಲ್ಲ ಅದರಲ್ಲೇ ಬುಕ್ ಮಾಡ್ಕೊಬೋದು. ಸೊ ನಾನು ಆಲ್ರೆಡಿ ಆ್ಯಪ್ನ ಹಾಕ್ಕೊಂಡಿರೋದ್ರಿಂದ ನಾನು ಅದರಲ್ಲೇ ಬುಕ್ ಮಾಡಿಕೊಂಡೆ. ಹೋಗೋ ಅಷ್ಟಕ್ಕೆ 8:30 ಆಯಿತು. ಗೈಸ್ ಹೇಳ್ತೀನಲ್ಲ, ಇದರಿಂದ ಸಿಕಂದ್ರಾಬಾದಿಂದ ಶ್ರೀಶೈಲಮ್ಗೆ ಹೋಗೋ ರೋಡು ಫುಲ್ಲು ಫಾರೆಸ್ಟು. ನನಗೇನು ಅನ್ನಿಸ್ತಿತ್ತು ಅಂದರೆ ಧರ್ಮಸ್ಥಳ ರೋಡ್ ನೆನಪಾಗ್ತಾಯಿತ್ತು, ಫುಲ್ಲು ಫಾರೆಸ್ಟ್ ಒಳಗಡೆ ಹೋಗ್ತಾಯಿದ್ವಲ್ಲ. ಸೊ ಶ್ರೀಶೈಲಮ್ಗೆ ಹೋಗೋ ರೋಡಲ್ಲಿ ಒಂದು ಡ್ಯಾಮ್ ಸಿಗುತ್ತೆ, ಅಲ್ಲಿ ಕರೆಂಟ್ ಉತ್ಪಾದನೆಯೂ ಏನೋ ಮಾಡ್ತಾರೆ ಅಂತಲೂ ಹೇಳ್ತಾಯಿದ್ರು. ಬಟ್ ಆ ಡ್ಯಾಮೂ ತುಂಬ ಕತ್ಲೆಯಲ್ಲೂ ಅಷ್ಟೇ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬೆಳಗ್ಗೆ ಎದ್ದೋಗೂ ಸಹ ನೋಡಿದ್ವಿ. ಅಲ್ಲಿಂದ ಬಸ್ ಸ್ಟಾಪಲ್ಲಿ ನಾವು ಇಳ್ಕೊಂಡಿದ್ದು ಬಸ್ ಸ್ಟಾಪ್ ನೇಮ್ ಬಂದು ಅದೇನೋ ಇದೆ ಕಣಪ್ಪ ಹೆಸರು, ಸಕ್ಕರೆ ಸಂದೀಪ್ ಪೇಟ ಅಂತ ಊರ ಹೆಸರು. ಅಲ್ಲಿ ಶ್ರೀ ರಾಘವೇಂದ್ರ ಗ್ರ್ಯಾಂಡ್ ಅಂತ ಹೋಟೆಲ್, ಅಲ್ಲಿ ಬುಕ್ ಮಾಡಿದ್ದು. 1 day ಬುಕ್ ಮಾಡಿದ್ವಿ. ಅಷ್ಟರಲ್ಲಿ ಬೇಗ ಹೋಗ್ತೀವಿ, ಅವತ್ತು ಒಂದು ದಿವಸದ್ದು ಸಾಕು, ನೆಕ್ಸ್ಟ್ ಡೇ ದರ್ಶನ ಮಾಡ್ಕೊಂಡು ಹೊರಟ್ಬಿಡೋಣ ಅನ್ನೋ ಪ್ಲ್ಯಾನ್ ಮೇಲೆ ನಾವು ಬುಕ್ ಮಾಡಿದ್ದು. ಬಟ್ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಯಿತು ಗೈಸ್, ಏನು ಮಾಡೋಕ್ಕಾಗಲ್ಲ, ಬೇಜಾರಾಯಿತು. ನಮ್ಮ ಇವತ್ತಿನ ಸ್ಟೋರಿ ಇದಾಗಿತ್ತು. ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ, ಜ್ಯೋತಿರ್ಲಿಂಗಗಳ ವಿಶೇಷತೆ, ಅವುಗಳ ಮಾಹಿತಿಗಾಗಿ ಶ್ರೀ ಭವ್ಯ 786 ಯೂಟ್ಯೂಬ್ ಚಾನಲ್ನ ನೋಡಿ. ಟೇಕ್ ಕೇರ್, ಬೈ ಬಾಯ್, ಲವ್ ಯು ಆಲ್.